ರೈತರ ಪ್ರತಿಭಟನೆ ಕಳೆದ 3 ದಿನದಿಂದಲೂ ಕೂಡ ಯಾವ ರೀತಿಯಾಗಿ ನಡೀತಾ ಇದೆ ಬೆಂಗಳೂರಿನಲ್ಲಿ, ಅಂದ್ರೆ ರಾಜ್ಯದ ರಾಜಧಾನಿಯಲ್ಲಿ ಅಂತ ನಿಮಗೂ ಕೂಡ ಗೊತ್ತಿದೆ. ರೈತರು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಆಶಾ ಕಾರ್ಯಕರ್ತೆಯರು ಕೂಡ ಪ್ರತಿಭಟನೆಯನ್ನ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ. ಗೌರವಧನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಒತ್ತಾಯವನ್ನ ಮಾಡ್ತಾ ಮತ್ತೊಮ್ಮೆ ಅವರು ಬೀದಿಗಿಳಿತಾ ಇದ್ದಾರೆ. ಫ್ರೀಡಂ ಪಾರ್ಕ್ ನಲ್ಲಿ ಭಾರಿ ಪ್ರತಿಭಟನೆಗೆ ಅವರು ಸಜ್ಜಾಗಿರುವಂತದ್ದು. ಈಗ ಆಲ್ರೆಡಿ ನೋಡಿದ್ರ ಆಶಾ ಕಾರ್ಯಕರ್ತೆಯರು ಯಾವ ರೀತಿಯಾಗಿ ಸಾಕಷ್ಟು ಬಾರಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ಅಂತ, ಮತ್ತೆ ಆ ಬೇಡಿಕೆಗಳು ಈಡೇರಿಲ್ಲ ಅನ್ನುವ ಒಂದು ಕಾರಣವನ್ನ ಮುಂದಿಟ್ಕೊಂಡು ಅವರು ಮತ್ತೆ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಜಿಲ್ಲಾ ಕೇಂದ್ರಗಳಲ್ಲೇ ಆಶಾ ಕಾರ್ಯಕರ್ತೆಯರಿಗೆ ತಡೆಯನ್ನ ಒಡ್ಡಲಾಗಿದೆ. ತುಮಕೂರಿನಲ್ಲಿ ಆಶಾ ಕಾರ್ಯಕರ್ತೆಯರನ್ನ ವಶಕ್ಕೆ ಪಡೆಯಲಾಗಿರುವಂತದ್ದು. ಮತ್ತು ಒಂದ್ ಕಡೆ ಬೆಂಗಳೂರಿನ ಸಿಎಂ ನಿವಾಸಕ್ಕೆ, ಯಡಿಯೂರಪ್ಪನವರ ನಿವಾಸಕ್ಕೆ ಭಾರಿ ಭದ್ರತೆಯನ್ನ ಕೊಡಲಾಗಿದೆ. ಯಾಕೆಂದ್ರೆ ರೈತರು ಒಂದ್ ಕಡೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಮತ್ತು ಒಂದ್ ಕಡೆ ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರ ಒಂದು ಜಾಥಾ ಸಿಎಂ ನಿವಾಸಕ್ಕೆ, ಆ ಒಂದು ಪ್ರತಿಭಟನೆಯ ಬಿಸಿ ತಟ್ಟಬಾರದು ಅನ್ನುವ ಒಂದು ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಭಾರಿ ಭದ್ರತೆಯನ್ನ ಕೂಡ ಒದಗಿಸಲಾಗಿರುವಂಥದ್ದು. ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ. ತುಮಕೂರಿನಲ್ಲಿ ಆಶಾ ಕಾರ್ಯಕರ್ತೆಯರನ್ನ ಅಲ್ಲೇ ವಶಕ್ಕೆ ಪಡೆಯಲಾಗಿದೆ. ಅವರು ಬೆಂಗಳೂರಿಗೆ ಹೊರಟಿದ್ರು, ಸೊ ಹೀಗಾಗಿ ಅಲ್ಲೇ ವಶಕ್ಕೆ ಪಡೆದಿದ್ದಾರೆ. ಇನ್ನು ಒಂದ್ ಕಡೆ ಫ್ರೀಡಂ ಪಾರ್ಕ್ನತ್ತ ಸಾಕಷ್ಟು ಜನ ಈಗ ಆಲ್ರೆಡಿ ಬರ್ತಾ ಇರುವಂಥದ್ದು. ಆಯಾಯ ಜಿಲ್ಲೆಗಳಲ್ಲೇ ಆಶಾ ಕಾರ್ಯಕರ್ತೆಯರನ್ನ ತಡೆಯುವಂತ ಕೆಲಸವನ್ನ ಅಲ್ಲಿನ ಪೊಲೀಸ್ ಇಲಾಖೆಯವರು ಮಾಡಿದ್ದಾರೆ. ಈ ಪ್ರತಿಭಟನೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ನಡೆದು ಬಿಟ್ರೆ ಬೆಂಗಳೂರಿನಲ್ಲಿ ಮತ್ತೊಮ್ಮೆ ಸಾಕಷ್ಟು ಸಮಸ್ಯೆಗಳು ಎದುರಾಗುತ್ತೆ. ಅದರ ಜೊತೆಗೆ ಕೊರೋನಾ ಮಹಾಮಾರಿ ಕೂಡ ಹೆಚ್ಚಳವಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಎಲ್ಲ ಸಮಸ್ಯೆಗಳು ಕಾಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಈ ರೀತಿಯಾದಂತಹ ಕ್ರಮವನ್ನು ಕೈಗೊಳ್ತಿದ್ದಾರೆ. ಗೊತ್ತಿದೆ, ಇನ್ನು ಆನ್ಲೈನ್ ಕ್ಲಾಸ್ ಕೇಳುವ ಮಕ್ಕಳದ್ದು ಹೊಸ ರಗಳೆ, ಹೊಸದಾದಂತ ಒಂದು ಟೆನ್ಷನ್ ಅನ್ನ ತಂದಿಡ್ತಾ ಇದ್ದಾರೆ ಪೋಷಕರಿಗೆ. ಯಾವ ರೀತಿಯಾಗಿ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಫೋನು, ಟ್ಯಾಬು, ಲ್ಯಾಪ್ಟಾಪ್ ಕೊಡ್ಲಿಕ್ಕೆ ಪೋಷಕರು ಭಯ ಬೀಳುವಂತಾಗಿದೆ. ಯಾವ ಕಾರಣಕ್ಕೋಸ್ಕರ ಭಯ ಹಾಗಾದ್ರೆ? ಯಾಕೆಂದ್ರೆ ಆನ್ಲೈನ್ ಶಿಕ್ಷಣ ಕೊಡಬೇಕು ಮಕ್ಕಳಿಗೆ, ಮನೆಯಲ್ಲಿ ಸೋಂಬೇರಿಗಳಾಗ್ತಾ ಇದ್ದಾರೆ ಅನ್ನುವ ಮಾತುಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು. ಸೊ ಹೀಗಾಗಿ ಆನ್ಲೈನ್ ಶಿಕ್ಷಣವನ್ನ ಕೂಡ ಶುರು ಮಾಡಲಾಯಿತು. ಖಾಸಗಿ ಶಾಲೆಗಳು ಆನ್ಲೈನ್ ಶಿಕ್ಷಣವನ್ನ ಶುರು ಮಾಡಿದ್ವು. ಈಗ ಆನ್ಲೈನ್ ನೆಪದಲ್ಲಿ ಅಡ್ಡದಾರಿಯನ್ನ ಹಿಡಿತಾ ಇದ್ದಾವಂತೆ ಮಕ್ಕಳು. ಕೆಟ್ಟ ಅಶ್ಲೀಲ ವಿಡಿಯೋವನ್ನ ನೋಡ್ತಾ ಇದ್ದಾರೆ ಅನ್ನುವ ಆರೋಪಗಳು ಈಗ ಹೆಚ್ಚಾಗ್ತಾ ಇದ್ದಾವೆ. ನೀಲಿ ಚಿತ್ರಗಳಿಂದ ಮಕ್ಕಳನ್ನ ದೂರವಿಡ್ಲಿಕ್ಕೆ ಈಗ ಪೋಷಕರು ಒಂದು ರೀತಿಯಾಗಿ ಸರ್ಕಸ್ ಅನ್ನ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾದಂತಾಗಿದೆ. ಸ್ಪೆಷಲಿ 10 ರಿಂದ 15 ವರ್ಷದ ಮಕ್ಕಳಿಂದ ಹೆಚ್ಚು ಪೋರ್ನ್ ವಿಡಿಯೋಗಳನ್ನ ವೀಕ್ಷಣೆ ಮಾಡಲಾಗ್ತಾ ಇದೆಯಂತೆ. ಪೋಷಕರಿಗೆ ಗೊತ್ತಾಗದ ತಂತ್ರಜ್ಞಾನವನ್ನ ಬಳಸ್ತಾ ಇದ್ದಾರಂತೆ. ಈಗಿನ ಕಾಲದ ಮಕ್ಕಳು ಎಷ್ಟು ಮುಂದುವರೆದಿದ್ದಾರೆ ಅನ್ನೋದಕ್ಕೆ ಇದು ಕೂಡ ಒಂದು ಬೆಸ್ಟ್ ಎಕ್ಸಾಂಪಲ್. ಮನಃಶಾಸ್ತ್ರಜ್ಞರ ಮೊರೆ ಹೋಗಿದ್ದಾರೆ ಕೆಲವು ಪೋಷಕರು. ಇದನ್ನ ತಪ್ಪಿಸ್ಬೇಕು, ಅಡ್ಡದಾರಿಗೆ ಇಳಿತಾ ಇದ್ದಾರೆ ಮಕ್ಕಳು ಅನ್ನುವ ಕಾರಣಕ್ಕೋಸ್ಕರ ತಮ್ಮ ಕೆಲಸಗಳಲ್ಲಿ ಪೋಷಕರು ಬ್ಯುಸಿ ಇರ್ತಾರೆ. ಈಗ ಎಲ್ರಿಗೂ ಕೂಡ ಜೀವನ ಅಂದ್ರೆ ಕೇಂದ್ರ ಸರ್ಕಾರನೇ ಹೇಳ್ತಾ ಇತ್ತಲ್ಲ, ಕೊರೋನಾದ ಜೊತೆಗೆ ಜೀವನವನ್ನು ಮಾಡಬೇಕಾದಂತ ಪರಿಸ್ಥಿತಿ ಇದೆ ಅಂತ. ಸೊ ಕೊರೋನಾದ ಹಿನ್ನೆಲೆಯಲ್ಲೇ ಈ ಶಾಲೆಗೆ ಹೋಗುವಂತದ್ದನ್ನ ಈಗ ಆಲ್ರೆಡಿ ನಿಲ್ಲಿಸಲಾಗಿತ್ತು, ಯಾಕೆಂದ್ರೆ ಕೊರೋನಾದ ಭೀತಿ ಎದುರಾಗಿರುವಂತ ಹಿನ್ನೆಲೆಯಲ್ಲಿ. ಸೊ ಹೀಗಾಗಿ ಆನ್ಲೈನ್ ಶಿಕ್ಷಣವನ್ನ ನೀಡಲಾಗ್ತಾ ಇತ್ತು. ಈಗ ಆನ್ಲೈನ್ ಶಿಕ್ಷಣದಿಂದ ಕೆಲವು ಮಕ್ಕಳು ಅಡ್ಡದಾರಿಯನ್ನ ಹಿಡಿತಾ ಇದ್ದಾರೆ. ತರಗತಿ ಮುಗಿದ ಮೇಲೂ ಕೂಡ ಮೊಬೈಲ್ ನಲ್ಲಿ ಮಕ್ಕಳು ಬ್ಯುಸಿ ಆಗ್ತಾ ಇದ್ದಾರೆ. ಮಕ್ಕಳ ಮೇಲೆ ನಿಗಾ ಇಡ್ಲಿಕ್ಕೆ ಪೋಷಕರಿಗೂ ಕೂಡ ಕಷ್ಟ ಎದುರಾದಂತಾಗಿದೆ. ಯಾಕೆಂದ್ರೆ ಯಾವಾಗ್ಲೂ 24 ಅವರ್ಸ್ ಅವ್ರ ಮೊಬೈಲ್ ಅನ್ನ ಯೂಸ್ ಮಾಡುವಂತ ಸಂದರ್ಭದಲ್ಲಿ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರಿಗೆ ಸಪರೇಟ್ ಆದಂತ ಕೆಲಸಗಳಿರ್ತವೆ. ಕ್ಲಾಸ್ ತರಬೇತಿಯಾದ ನೆಪದಲ್ಲಿ ಅಶ್ಲೀಲ ಚಿತ್ರಗಳನ್ನು ನೋಡ್ತಾ ಇರೋದು, ಪೋರ್ನೋಗ್ರಾಫಿ ಪಿಕ್ಚರ್ಗಳು ನೋಡ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ. ನೀವು ಯಾರಿಗೆ ಮಕ್ಕಳು ನೋಡಿ ಇದು ಮಾಡಬೇಡ ಅಂತ ಹೇಳಿದ್ರೆ ಮಾಡ್ತಾರೆ. ಇದಕ್ಕೆ ನೆಗೆಟಿವ್ ಐಡೆಂಟಿಫಿಕೇಶನ್ ಅಂತೇಳಿ. ಪಾಲಕರು ಆದಷ್ಟು ಮಕ್ಕಳನ್ನ ಹಾಗೆ ಬಿಡಬೇಡಿ. ಬಿಸಿ ಇರ್ತಾರೆ, ಅರ್ಥ ಆಗುತ್ತೆ. ತಾಯಿ ಅಡುಗೆ ಮಾಡಬೇಕು, ಕೆಲವೊಮ್ಮೆ ತಾಯಿ ಕೂಡ ಕೆಲಸ ಮಾಡ್ತಾ ಇರ್ತಾಳ ಪಾಪ, ತಂದೆ ಆಫೀಸಿಗೆ ಹೋಗಿ